ಓಕೆ ಮಾಸ್ಟರ್ಸ್, ಮೊಟ್ಟ ಮೊದಲನೇದಾಗಿ ಧ್ಯಾನ ಜಗತ್ತು, ಸಸ್ಯಹಾರ ಜಗತ್ತು, ಪಿರಮಿಡ್ ಜಗತ್ತು, ಆಧ್ಯಾತ್ಮಿಕ ಶಾಸ್ತ್ರಜ್ಞರ ಜಗತ್ತು, ಹೊಸದೈವಿಕ ಕುಟುಂಬಕ ನಿರ್ಮಾಣ ಶಿಲ್ಪಿಯಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸಾರಿ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಯಾಕಂದ್ರೆ ಪತ್ರಿಜಿಯವರ ಸಂಕಲ್ಪದಿಂದಲೇ ನಾವೆಲ್ಲರೂ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಪತ್ರಿಜಿಯವರು ಪಿರಮಿಡ್ ಜಗತ್ತಂತ ಹೇಳಿದ್ದಕ್ಕಾಗಿಯೇ ಇವತ್ತು ನಾವೆಲ್ಲರೂ ಈ ಒಂದು ಪಿರಮಿಡ್ ನಲ್ಲಿ ಬಂದು ಧ್ಯಾನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಪತ್ರಿಜಿಯವರ ಮಹಾಸಂಕಲ್ಪದಲ್ಲಿ ನಾವೆಲ್ಲರೂ ನಡೀತಾ ಇದ್ದೇವೆ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರನ್ನ ನೆನೆಯುತ್ತಾ ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿಕೊಳ್ಬೇಕಾಗಿರೋದು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ನ ಆದ್ಯ ಕರ್ತವ್ಯ ಆಗಿದೆ. ಈ ದಿನ ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಪಿರಮಿಡ್ ಶಕ್ತಿಯ ಬಗ್ಗೆ ವಿಶೇಷವಾದಂತಹ ಆ ಒಂದು ಜ್ಞಾನವನ್ನ ನಿಮ್ಮೆಲ್ಲರಿಗೆ ಹಂಚೋದಕ್ಕೆ ನಾವೆಲ್ಲರೂ ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಮುಖ್ಯವಾಗಿ ಹೇಮಾ ನಾರಾಯಣ್ ಮೇಡಮ್ ಅವರು ಬಂದಿದ್ದಾರೆ, ಅವರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಅದೇ ರೀತಿ ಬಳ್ಳಾರಿಯಿಂದ ಶ್ರೀಯುತ ಲಿಂಗನಗೌಡರು ನಾನು ಬಂದಿದ್ದೇನೆ. ಹಾಗೆ ಮತ್ತೆ ಪತ್ರಿ ಸಾರ್ ಜೊತೆಗೆ ಸುಮಾರು ಒಂದು 20 ವರ್ಷ ಪಿ ಎ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸಾರ್ ಅವರು ಬಂದಿದ್ದಾರೆ, ಅವರಿಗೆ ಕೂಡ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಹಾಗೆ ಮತ್ತೆ ಗಂಗಾವತಿಯಿಂದ ಲಲಿತಾ ಮೇಡಮ್ ಅವರು ಬಂದಿದ್ದಾರೆ, ಅವರು ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪಿರಮಿಡ್ ಶಕ್ತಿ ಬಗ್ಗೆ ನಾವು ತಿಳ್ಕೊಳ್ತೀವಿ. ಯಾಕಂದ್ರೆ ಪತ್ರಿಜಿಯವರು ಸಂಕಲ್ಪ ಮಾಡಿದ್ದಾರೆ ಏನಂತ, ಪಿರಮಿಡ್ ಜಗತ್ತು ಏನಂತ ಹೇಳಿ, ಪಿರಮಿಡ್ ಜಗತ್ತು. ಹಾಗಾದ್ರೆ ಆ ಪಿರಮಿಡ್ ಜಗತ್ತಿನಡೆಗೆ ನಾವೆಲ್ಲರೂ ಸಾಗ್ತಾ ಇದ್ದೇವೆ. ಆ ಒಂದು ಸಾಗುವಂತಹ ಆ ಒಂದು ಮಾರ್ಗದಲ್ಲಿ ಆ ಪಿರಮಿಡ್ ಶಕ್ತಿ ಅಂದ್ರೆ ಏನು, ಆ ಪಿರಮಿಡ್ ನಾವು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ಅದರಿಂದ ನಮಗೆ ಎಷ್ಟೆಲ್ಲ ಲಾಭಗಳಿದ್ದಾವೆ ಅನ್ನೋಂತಹ ಆ ಒಂದು ವಿಶೇಷವಾದಂತಹ ಆ ಒಂದು ಜ್ಞಾನವನ್ನ ನಾವು ಪಡ್ಕೊಂಡ್ರೆ ಅದನ್ನ ನಮ್ಮ ಊರುಗಳಲ್ಲಿ, ನಮ್ಮ ಮನೆಯಲ್ಲಿ ಆ ಒಂದು ಪಿರಮಿಡ್ ಶಕ್ತಿನ ನಾವು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಒಂದು ಅದ್ಭುತವಾದಂತಹ ವಿಡಿಯೋವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿದಿರಿ. ನಮ್ಮ ಬಳ್ಳಾರಿಯಲ್ಲಿ ಎಷ್ಟು ಅದ್ಭುತವಾದಂತಹ ಪಿರಮಿಡ್ ಧ್ಯಾನ ಕೇಂದ್ರಗಳು ನಿರ್ಮಾಣ ಆಗಿದ್ದಾವೆ ಅಂತೇಳಿ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪತ್ರಿಜಿಯವರು ಮಾಡಿರುವಂತಹ ಅದ್ಭುತವಾದಂತಹ ಏನು ಪಿರಮಿಡ್ ಜಗತ್ತು ಎನ್ನುವಂತಹ ಮಹಾಸಂಕಲ್ಪ. ಆ ಪಿರಮಿಡ್ ಜಗತ್ತಿನ ಸಂಕಲ್ಪದಲ್ಲಿಯೇ ಈ ಒಂದು ಚರ್ಚಾ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಒಂದು ಪಿರಮಿಡ್ ಶಕ್ತಿ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳೋಣ. ಈಗ ಶ್ರೀಯುತ ಮಂಜುನಾಥ್ ಸಾರ್ ಅವರು ಬಂದಿದ್ದಾರೆ, ಅವರು ಎಷ್ಟೋ ಆ ಒಂದು ಪಿರಮಿಡ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಎಷ್ಟೋ ಆ ಶಕ್ತಿ ಬಗ್ಗೆ ಕೂಡ ಅವರು ಪ್ರಯೋಗ ಕೂಡ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಮಂಜುನಾಥ್ ಸಾರ್ ಅವರು ಆ ಒಂದು ಪಿರಮಿಡ್ ಅಂದ್ರೆ ಏನು, ಆ ಪಿರಮಿಡ್ ನಲ್ಲಿ ಧ್ಯಾನ ಮಾಡೋದ್ರಿಂದ ನಮಗೆ ಯಾವ ರೀತಿ ಉಪಯೋಗ ಆಗ್ತದೆ, ಆ ಪಿರಮಿಡ್ ಕಟ್ಟಡದ ಒಂದು ವಿನ್ಯಾಸ ಏನು, ಮತ್ತೆ ಆ ಪಿರಮಿಡ್ನ ಶಕ್ತಿ ತಾವು ಯಾವ ರೀತಿ ಉಪಯೋಗ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ವಿಕಾಸ ಆಗಿರಿ ಅನ್ನೋದ್ರ ಬಗ್ಗೆ ಈ ಒಂದು 5-10 ನಿಮಿಷದಲ್ಲಿ ತಾವು ತಮ್ಮ ಒಂದು ಸಂದೇಶವನ್ನು ನೀಡಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಪಿರಮಿಡ್ ಅಂದ್ರೆ ಬಹಳ ಜನ ಸರ್ವೇ ಸಾಮಾನ್ಯರ ಒಂದು ಅನಿಸಿಕೆ, ಒಂದು ಹೇಳಿಕೆ ಏನಪ್ಪಾ ಅಂದ್ರೆ ಪಿರಮಿಡ್ ಅಂದ್ರೆ ಶವಗಳನ್ನು ಉಳುವಂತ ಒಂದು ಕಟ್ಟಡ ಅಂತ ಎಲ್ಲರೂ ತಿಳ್ಕೊಂಡಿರೋದು. ಆದರೆ ಆ ಪಿರಮಿಡ್ಗಳನ್ನ ಕಟ್ಟಿರೋದು ಧ್ಯಾನಕ್ಕೋಸ್ಕರ, ಯಾರಿಗೂ ಗೊತ್ತಿಲ್ಲ ಇದು. ಪತ್ರಿಜಿಯವರ ಜೊತೆಗೆ ಈಜಿಪ್ಟ್ ಟೂರ್ ಹೋದಾಗ 2012ರಲ್ಲಿ ಪತ್ರಿಜಿಯವರ ಜೊತೆಗೆ ಈಜಿಪ್ಟ್ ಟೂರ್ಗೆ ಹೋದಾಗ 2012ರಲ್ಲಿ ಅಲ್ಲಿ ಪತ್ರಿಜಿಯವರು ಹೇಳಿದ್ದೇನೆಂದ್ರೆ ಈ ಪಿರಮಿಡ್ಗಳನ್ನ ಕಟ್ಟಿರೋದು 10,000 ವರ್ಷಗಳ ಹಿಂದೆ. ಅದೇ ಪಿರಮಿಡ್ ಅಲ್ಲಿ ಜೀಸಸ್ ಕ್ರೈಸ್ಟ್ಗೆ 7 ವರ್ಷ ಬಾಲಕನಿದ್ದಾಗ ಧ್ಯಾನವನ್ನು ಹೇಳ್ಕೊಟ್ಟಾರೆ ಗ್ಯಾಬ್ರಿಯಲ್ ಅನ್ನೋ ಮಾಸ್ಟರ್. ಅಲ್ಲಿ ಪತ್ರಿಜಿಯವ್ರು ಹೇಳಿದ್ದು. ನಾನು ಪತ್ರಿಜಿಯವರ ಹತ್ರ 2017 ಲೇಲಾಡಕಲ್ಲಿ ಹೋದಾಗ ಅಲ್ಲಿ ಡಿಸ್ಕಷನ್ ಪಿರಮಿಡ್ ಬಗ್ಗೆನೇ ಮಾತಾಡ್ತಾ ಬಂದೆ ನಾನು.
ಸರ್ ಪಿರಮಿಡ್ ಅನ್ನೇ ಯಾಕೆ ತಂದ್ರಿ ನೀವು PSSM ಅಲ್ಲಿ? ಪಿರಮಿಡ್ ಅನ್ನೇ ಯಾಕೆ ಕಟ್ಟಬೇಕು? ಪಿರಮಿಡ್ ಇಲ್ಲದೆ ಧ್ಯಾನ ಮಾಡಕ್ಕಾಗಲ್ವಾ? ಸೊ ಲೇಲಡಕಲ್ಲಿ ಡಿಸ್ಕಷನ್ ಮಾಡಿದಾಗ ಹೇಳಿದ್ರು, ಪಿರಮಿಡ್ ಅನ್ನೋದು ಅದ್ಭುತವಾದ ಕಟ್ಟಡ, ವಿನ್ಯಾಸ ಮತ್ತು ಸೃಷ್ಟಿಯ, ಪ್ರಕೃತಿಯ ಮತ್ತು ನಿರ್ಮಿತವಾದ ಅಳತೆಗಳಿಂದ ನಿರ್ಮಿತವಾದಂತಹ ಒಂದು ಸ್ಟ್ರಕ್ಚರ್ ಅದು. ಆ ಪಿರಮಿಡ್ ಕಟ್ಟಡದಲ್ಲಿ ಪ್ರತಿಯೊಂದು ಕೋಣಗಳು ಒಂದೊಂದು ಡಿಗ್ರಿ 51 ಡಿಗ್ರಿಯಿಂದ 52 ನಿಮಿಷಕ್ಕೆ ನಿರ್ಮಿಸಲ್ಪಡುತ್ತೆ. ಎಲ್ಲಾ ಡಿಗ್ರಿಗಳು. ಪೈರ ಅಂದ್ರೆ ಅಗ್ನಿ, ಅಮಿಡ್ ಅಂದ್ರೆ ಕೇಂದ್ರ ಬಿಂದು. ಈ ಎಲ್ಲಾ ಕೋಣಗಳು ಒಂದ್ ಕಡೆ ಸಂಧಿ ಆಗುತ್ತೆ ಆ ಕೇಂದ್ರ ಬಿಂದುಕ್ಕೆ. ಅದು ಅಗ್ನಿಯ ಮಧ್ಯಗೋಳದಿಂದ ಬಂದಿರುವಂತ ಬಿಂದು. ಈ ಒಂದು ವಿನ್ಯಾಸ, ಈ ಒಂದು ಕಟ್ಟಡ, ಈ ಒಂದು ಕೋಣಗಳು ಎಲ್ಲ ಒಂದು ಕಡೆ ಸೇರಿದಾಗ ಪ್ರಕೃತಿಯಲ್ಲಿರುವಂತ ಪ್ರಾಣಶಕ್ತಿಯನ್ನ ಗ್ರಹಿಸುವಂತ, ಆಕರ್ಷಿಸುವಂತ ಮ್ಯಾಗ್ನೆಟಿಕ್ ಪವರ್ ಇದೆ. ಸೊ ಆ ಶಕ್ತಿಯನ್ನೆಲ್ಲ ಗ್ರಹಿಸಿಕೊಂಡು ಸ್ಟೋರೇಜ್ ಮಾಡ್ಕೊಳ್ಳುತ್ತೆ. ನಾವು ಹೊರಗಡೆ 1 ಗಂಟೆ ಧ್ಯಾನ, ಒಳಗಡೆ 20 ನಿಮಿಷ ಅಂತ ಹೇಳಿದ್ದಾರೆ ಪತ್ರಿಜಿಯವರು. ಪತ್ರಿಜಿಯವರು ಪಿರಮಿಡ್ ಅನ್ನ ಸುಮ್ಮನೆ ನಂಬಲಿಲ್ಲ. ಪತ್ರಿಜಿಯವರಿಗೆ ಪಾಲ್ ಬ್ರಂಟನ್ ಅನ್ನೋ ಒಂದು ಪಿರಮಿಡ್ ಪವರ್, ಸೀಕ್ರೆಟ್ ಆಫ್ ಪಿರಮಿಡ್ ಪವರ್ ಪುಸ್ತಕವನ್ನು ತಗೊಂಡು ಅದನ್ನ ಸಂಪೂರ್ಣ, ಇವಾಗ ಹೇಳಿದ್ರಲ್ಲ ಪತ್ರಿಜಿಯವರು ಒಂದು ವಿಡಿಯೋ ನೋಡಿದ್ರೆ ಎಲ್ಲರೂ, ಸೈಂಟಿಫಿಕ್ ಆಗಿ ಆಲ್ವೇಸ್ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು ಅಂತ. ಅಂದ್ರೆ ಸಂಶೋಧನೆ ಮಾಡು, ಪ್ರಯೋಗ ಮಾಡು ಅಂತ. ಯಾವುದನ್ನ ನೀವು ಪ್ರಯೋಗ ಮಾಡ್ತೀರೋ ಅದಕ್ಕೆ ಫಲ ಸಿಗುತ್ತೆ. ಪ್ರಯೋಗ ಮಾಡಬೇಕು, ಪ್ರಯೋಗ ಮಾಡಲಾರದು ಏನಿಲ್ಲ. ಪತ್ರಿಜಿಯವರು ಆ ಪಿರಮಿಡ್ ಪವರ್ ಪುಸ್ತಕವನ್ನು ಓದಿದ ಮೇಲೆ ಒಬ್ಬ ಕಾರ್ಪೆಂಟರ್ನ ಕರೆಸಿ, ಆ ಕಾರ್ಪೆಂಟರ್ ಮುಖಾಂತರ ಒಂದು ರಟ್ಟಿನ ಮುಖಾಂತರ ಪಿರಮಿಡ್ ಮಾಡಿ, ಆ ಪಿರಮಿಡ್ ಒಳಗಡೆ ಒಂದು ಹಣ್ಣು, ಟೊಮೆಟೊ ಹಣ್ಣು, ಹೊರಗಡೆ ಒಂದು ಹಣ್ಣು, ಆಮೇಲೆ ಬ್ಲೇಡಿಂಗ್, ಶಿವಿಂಗ್ ಬ್ಲೇಡ್, ಇವೆಲ್ಲವನ್ನಿಟ್ಟು ಪ್ರಯೋಗ ಮಾಡಿದ್ದಾರೆ. ಹೊರಗಡೆ ಹಣ್ಣು 5 ರಿಂದ 6 ದಿವಸಕ್ಕೆ ಕೊಳ್ತೋಗಿದೆ, ಒಳಗಡೆ ಹಣ್ಣು 40 ದಿವಸ ಆದ್ರೂ ಕೊಳ್ತೋಗಿಲ್ಲ. ಆಮೇಲೆ ಅವರು ಯೂಸ್ ಮಾಡುವಂತ ರೇಸರ್ ಬ್ಲೇಡ್ ಅನ್ನು ಕೂಡ ಒಳಗಡೆ ಇಟ್ಟು ನೋಡಿದ್ದಾರೆ. ಅದರಲ್ಲಿ ಇಟ್ಟಂತ ರೇಸರ್ ಬ್ಲೇಡ್ 3-4 ಸಲ, 5 ಸಲ ಬಂದಿದೆ. ಅಂದ್ರೆ ಪಿರಮಿಡ್ ಏನೋ ಪವರ್ ಇದೆ. ಪ್ರತಿಯೊಂದನ್ನ ಪ್ರಯೋಗ ಮಾಡ್ತಾ ಬಂದಿರೋ. ಯಾಕಂದ್ರೆ ಪತ್ರಿಜಿಯವರು MSc ಅಗ್ರಿಕಲ್ಚರ್ ಗೋಲ್ಡ್ ಮೆಡಲಿಸ್ಟ್, ಇನ್ನೊಂದು ಅವರು ಸೈನ್ಸ್ ಸ್ಟೂಡೆಂಟ್. ಆದ್ದರಿಂದ ಪ್ರತಿಯೊಂದನ್ನ ಪ್ರಯೋಗ ಮಾಡಿ ಅವ್ರನ್ನ ಪ್ರಾಕ್ಟಿಕಲ್ ಆಗಿ ತಮ್ಮ ಅನುಭವಕ್ಕೆ ತಂದ್ಕೊಂಡಿರೋದು. ಪತ್ರಿ ಸಾರ್ ಹೇಳಿದ್ಮೇಲೆ ಪಿರಮಿಡ್ ಅನ್ನೋದನ್ನ ಪತ್ರಿ ಸಾರ್ ಹೇಳಿದ್ಮೇಲೆ ನಾವೇನು ಕೂಡ್ತಾನೆ ನಂಬಿಲ್ಲ. ನಾನು ಕೂಡ ಪತ್ರಿ ಸಾರ್ ಜೊತೆಗೆ ಪ್ರಯಾಣ ಮಾಡ್ತಾ ಹೋದಾಗ ಪಿರಮಿಡ್ ಕ್ಯಾಪ್ಸ್ಗಳು ನನ್ನ ರೂಮಲ್ಲಿ ಏನ್ ಮಾಡ್ತಾ ಇದ್ನಂದ್ರೆ, ಹಣ್ಣು ಹಂಪ್ಲಗಳಲ್ಲಿ ಕೆಳಗಿಟ್ಟು ಪತ್ರಿ ಸಾರ್ ಜೊತೆಗೆ 1 ತಿಂಗಳು 2 ತಿಂಗಳಿಗೂ ಟೂರ್ ಹೋಗ್ತಾ ಇದ್ದೆ ನಾನು. ಅದ್ರ ಕೆಳಗಡೆ ಇಟ್ಟಿರೋ ಪಿರಮಿಡ್ ಕ್ಯಾಪ್ ಕೆಳಗಡೆ ಇಟ್ಟಿರೋ ಹಣ್ಣು ಹಂಪ್ಲ ಕೊಳ್ತು ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಪ್ರಾಣಶಕ್ತಿಯನ್ನು ಗ್ರಹಿಸುತ್ತೆ ಎಲ್ಲವೂ ವಸ್ತುಗಳಿಗೆ ತಮ್ಮ ಆಯುಷನ್ನ ಸ್ವಲ್ಪ ದಿನಗಳನ್ನು ಹೆಚ್ಚಿಸ್ಕೊಳ್ಳುತ್ತೆ. ಅಂದ್ರೆ ಮನುಷ್ಯ ಇದ್ರ ಒಳಗಡೆ ಕುಂತ್ಕೊಂಡು ಧ್ಯಾನ ಮಾಡಿದಾಗ, ಪಿರಮಿಡ್ ಒಳಗಡೆ ಕುಂತ್ಕೊಂಡು ಧ್ಯಾನ ಮಾಡಿದಾಗ ತನ್ನ ಆಯುಷ್ಯ ಜಾಸ್ತಿ ಆಗುತ್ತೆ. ಇದೇ ಪಿರಮಿಡ್ ಒಳಗಡೆನೆ 2006ರಲ್ಲಿ, ಇನ್ನ ಇದು ಫಿನಿಶಿಂಗ್ ಕೂಡ ಆಗಿದ್ದಿಲ್ಲ, ಹಣ್ಣು ಹಂಪಲ ಇಟ್ಟು ಪ್ರಯೋಗ ಮಾಡಿ. ನಾನು ಕೂಡ ಇಲ್ಲಿ ಸುಮ್ಮನೆ ಪಿರಮಿಡ್ ಅನ್ನು ನಾನು ನಂಬಲಿಲ್ಲ. ಪ್ರಯೋಗ ಮಾಡ್ಬೇಕು, ಸಂಶೋಧನೆ ಮಾಡ್ಬೇಕು, ಅವಲೋಕನ ಮಾಡ್ಬೇಕು. ಪ್ರತಿಯೊಂದನ್ನ ಪ್ರಯೋಗ ಮಾಡಿ ಕೂಡ್ತಾನೆ ಯಾರು ನಂಬಬೇಡಿ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಪಿರಮಿಡ್ ನಾವು ಬಳ್ಳಾರಿ ಅಂತ ಹೇಳ್ತೀವಿ ಎಲ್ಲರೂ. ಮೊಟ್ಟ ಮೊದಲನೇ ಪಿರಮಿಡ್ ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಗೂಳದಗುಡ್ಡ ಎಂಬ ಊರಿನಲ್ಲಿ, ಅಲ್ಲಿ 60x60 ಪಿರಮಿಡ್ ಐತಿ. ಯಾರಿಗೂ ಗೊತ್ತಿಲ್ಲ ಅದು. ಪತ್ರಿಜಿಯವರು ನಾವು ಒಂದ್ಸಲ ಬಿಜಾಪುರದಿಂದ ಹುಬ್ಳಿಗೆ ಹೋಗ್ತಾ ಇರುವಾಗ ಇದು ಯಾವ ಊರು ಅಂತ ಕೇಳಿದ್ರು, ಬಾಗಲಕೋಟೆ. ನಾನು ಇಲ್ಲಿ ಬಂದಿಲ್ಲವೇ, ಇಲ್ಲಿ ಕ್ಲಾಸ್ಗಳು ಮಾಡ್ಬೇಕಂತ ಹೇಳಿದ್ರು. ನಾನು ಹಂಗೆ ಹುಡ್ಕ ಅಂತ ಹೋಗಿದ್ದೆ. ನಮ್ಮ ಅತ್ತನಿಗೆ ರಂಗನಿಗೆ ಹೇಳಿದೆ, ರಂಗಣ ಇಲ್ಲಿ ಯಾರು ಸಿಗ್ತಾ ಇಲ್ಲ, ಏನ್ ಮಾಡೋಣ? ಇಲ್ಲ ಮಂಜು, ಗೂಳದಗುಡ್ಡ ಹೋಗು, ಅಲ್ಲಿ ಆಶ್ರಮದಲ್ಲಿ ಪಿರಮಿಡ್ ಇದೆ ನೋಡು ಅಂತ. ಯಾಕಂದ್ರೆ ಆ ಪಿರಮಿಡ್ ಅನ್ನ ನಾನು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ದೆ. ನಾನು ಅಲ್ಲಿ ಹೋದಾಗ ಆ ಪಿರಮಿಡ್ ನ ಸಂಸ್ಥಾಪಕರು ಡಾಕ್ಟರ್ ಬಸವರಾಜ್ ಅಡಗಲಿ, ಆಯುರ್ವೇದಿಕ್ ಡಾಕ್ಟರು, ಅವರು PhD ಮಾಡಿದ್ದಾರೆ. ಅವರು ಭಗವಾನ್ ಓಶೋ ರಜನೀಶ್ ಅವರ ಪ್ರಥಮ ಅಗ್ರಗಣ್ಯ ಶಿಷ್ಯರಲ್ಲಿ ಒಬ್ರು. ಯಾಕಂದ್ರೆ ಓಶೋ ಮೊಟ್ಟ ಮೊದಲನೇದಾಗಿ ನಮ್ಮ ಇಂಡಿಯಾದಲ್ಲಿ ಪಿರಮಿಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಓಶೋ. ಆದ್ರೆ ಓಶೋ ಪಿರಮಿಡ್ ಅಲ್ಲಿ ಕೋಣಗಳು ಸ್ವಲ್ಪ ಹೆಚ್ಚು ಕಡಿಮೆ ಇದಾವೆ. ಅದನ್ನ ಸರಿಪಡಿಸಿಕೊಂಡು ಮಾಡಿದ್ದು ಡಾಕ್ಟರ್ ಬಸವರಾಜ್ ಅಡಗಲಿ.
ಅವ್ರು ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಒಂದು ಸಣ್ಣ ಬಿದಿರಿನ ಬೊಂಬೆ, ಆಮೇಲೆ 10x10 ಪಿರಮಿಡ್, ಕಲ್ಲಿಂದು ಹಲವಾರು ಬೆಟ್ಟಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಿ 1988ರಿಂದ ಇಟ್ಕೊಂಡು 98ರವರೆಗೂ ಪಿರಮಿಡ್ ಅನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಆ 98ರಲ್ಲಿ ಪಿರಮಿಡ್ ಅನ್ನ ಕಟ್ತಾರೆ, ಕಂಪ್ಲೀಟ್ ಮಾಡ್ಕೊಳ್ತಾರೆ. ಆ ಪಿರಮಿಡ್ ಅನ್ನ ಇನಾಗ್ರೇಷನ್ ಮಾಡೋದಕ್ಕೆ ಕರ್ನೂಲಿಗೆ ಪತ್ರಿಜಿಯವ್ರಿಗೆ ಹೋಗಿ ಇನ್ವಿಟೇಷನ್ ಕೂಡ ಕೊಟ್ಟು ಬಂದಿದ್ದಾರೆ. ಆ ಫೋಟೋಸ್ ಎಲ್ಲ ಇವಾಗಲೂ ಇಟ್ಕೊಂಡಿದ್ದಾರೆ. ಪತ್ರಿಜಿಯವರು ನಾವು 2021ರಲ್ಲಿ ಹೋಗಿ ಅದನ್ನ ಭೇಟಿ ಮಾಡಿದಾಗ, ಅದಕ್ಕಿಂತ ಮುಂಚೆ ಪತ್ರಿ ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗಿದ್ವಿ ನಾವು. ಪತ್ರಿ ಮೇಡಮ್ ನಾವೆಲ್ಲರೂ ಹೋಗಿ ನೋಡ್ಕೊಂಡ್ ಬಂದ್ಮೇಲೆ ಪತ್ರಿ ಸರ್ ಅಲ್ಲಿ ವಿಸಿಟ್ ಮಾಡಿದಾಗ ಅವರು ಹೇಳ್ತಾ ಇದ್ರು, ಇಲ್ಲ ನಾನು ನಿಮ್ಮ ಊರಿಗೆ ಬಂದಿದ್ದೆ, ನಿಮ್ಮನ್ನು ಭೇಟಿಯಾಗಿದ್ದೆ, ಈ ಪಿರಮಿಡ್ ಅನ್ನು ಓಪನ್ ಮಾಡಿಸ್ಬೇಕು ನಿಮ್ಮ ಕೈಲಿಂದ ಅಂತ. ಸಾರಿಗೆ ಆಶ್ಚರ್ಯಚಕಿತ. ಅದೇ ನಾನು PSSM ಪಿರಮಿಡ್ ಅನ್ನೋದನ್ನ ನಾನು ಸ್ಟಾರ್ಟ್ ಮಾಡಿದ್ರೆ ಇವ್ರು ನನಗಿಂತ ಮುಂಚೆನೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಅಂದ್ರೆ ಅವರು ಆ ಬಸವರಾಜ ಅಡಗಲಿ ಪ್ರತಿಯೊಂದನ್ನು ಪ್ರಯೋಗ ಮಾಡಿದ್ದಾರೆ ಪಿರಮಿಡ್ ಅಲ್ಲಿ. ತಮಗೆ ಬರುವಂತ ಪೇಷಂಟ್ಗಳನ್ನು ಇಟ್ಟು ಒಳಗಿಟ್ಟು ಧ್ಯಾನ ಮಾಡಿಸಿ ಯಾವ ರೀತಿ ಕ್ಯೂರ್ ಆಗುತ್ತೆ ಅನ್ನೋದನ್ನು ನೋಡಿದ್ದಾರೆ. ಪಿರಮಿಡ್ ಈಗ ಇತ್ತೀಚಿನ ದಿನಗಳಲ್ಲಿ ಪತ್ರಿಜಿಯವರು ಮೊಟ್ಟ ಮೊದಲನೇ ಪಿರಮಿಡ್ ಕಟ್ಟಿಸಿತ್ತು ಕರ್ನೂಲ್ ಪಿರಮಿಡ್. ಕರ್ನೂಲ್ ಪಿರಮಿಡ್ ಅಲ್ಲಿ 1991ರಿಂದ 92ರಲ್ಲಿ ಪಿರಮಿಡ್ ಅನ್ನ 33x33 ಪಿರಮಿಡ್ ಅನ್ನ ಕರ್ನೂಲ್ ಬುದ್ಧ ಪಿರಮಿಡ್, ನಮ್ಮ ಮೊಟ್ಟ ಮೊದಲನೇ ಪಿರಮಿಡ್ ಹಾಗೂ ನಮ್ಮ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಲ ಶಕ್ತಿ ಕೇಂದ್ರ ಆ ಪಿರಮಿಡ್. ಆ ಪಿರಮಿಡ್ ಒಂದು ಸಲ ಎಲ್ಲರೂ ಹೈದರಾಬಾದ್ಗೆ ಹೋಗುವಾಗ ಅಲ್ಲಿ ಮೇನ್ ರೋಡಲ್ಲಿ ಬರುತ್ತೆ, ಪ್ರತಿಯೊಬ್ಬರನ್ನ ಹೋಗಿ ಆ ಪಿರಮಿಡ್ ಅಲ್ಲಿ ಕುಂತ್ಕೊಂಡು ಮಾಡಿ ಪತ್ರಿಜಿಯವರ ಮೂಲ ಶಕ್ತಿ ಮತ್ತು ಗುರುವಿನ ಶಕ್ತಿ ಅಲ್ಲೇ ಇರುತ್ತೆ. ಅದರ ಅನುಭವ ಎಲ್ಲರಿಗೂ ಆಗುತ್ತೆ. ಆ ಅನುಭವ ಎಲ್ಲರಿಗೂ ಆಗ್ಲೇಬೇಕು. ಯಾಕಂದ್ರೆ ಅದು ಬುದ್ಧನ ಪಿರಮಿಡ್, ಪತ್ರಿಜಿಯವರ ಪಿರಮಿಡ್. ಯಾಕಂದ್ರೆ ಆ ಪಿರಮಿಡ್ಗೆ ಇಡೀ ಪ್ರಪಂಚ ಎಲ್ಲ ಮಾಸ್ಟರ್ಸ್ ಎಲ್ಲರೂ ಹುಡುಕಾಡ್ತಾ ಬಂದಿದ್ದಾರೆ. ಆ ಪಿರಮಿಡ್ ಅನ್ನ ಚೆನ್ನಾಗಿ ಗಮನಿಸಿ. ಆ ಪಿರಮಿಡ್ ಒಳಗಡೆ ಹೋದ್ರೆ ಕತ್ತಲ ಗವಿ ಇರುತ್ತೆ. ಪಿರಮಿಡ್ ಅಂದ್ರೇನೆ ಕತ್ತಲ ಗವಿ ಇವೆ. ನಾವು ಇತ್ತೀಚಿನ ದಿನಗಳಲ್ಲಿ ಪಿರಮಿಡ್ ಅಲ್ಲಿ ದೊಡ್ಡ ದೊಡ್ಡ ಲೈಟ್ಗಳು ಇಟ್ಕೊಳ್ತಾ ಇದೀವಿ, AC ಇಟ್ಕೊಳ್ತಾ ಇದೀವಿ, ಫ್ಯಾನ್ಗಳು ಬೇಕು, ಟ್ಯೂಬ್ಲೈಟ್ ಬೇಕು. ಅರೆ ಧ್ಯಾನ ಅಂದ್ರೆ ಕತ್ತಲ ಗುಹೆಯಲ್ಲಿ ಕುಂತ್ಕೊಂಡು ಧ್ಯಾನ ಮಾಡ್ಬೇಕು. ಪತ್ರಿಜಿಯವರು ಅದನ್ನೇ ಹೇಳಿದ್ದು. ಲೇಲಡಕಲ್ಲಿ ಕೇಳಿದ್ದೀನಿ, ಸರ್ ಯಾಕೆ ಗುಹೆಯಲ್ಲಿ ಕುಂತ್ಕೊಂಡು ಧ್ಯಾನ ಮಾಡಬೇಕು, ಯಾಕೆ ಕತ್ತಲು ಗವಿಯಾಗಿ ಮಾಡ್ಕೋಬೇಕು? ನೀವು ಹೇಳಿದ್ರಲ್ಲ, ಆಸ್ ಪಾಸಿಬಲ್ ಆಸ್ ಒಂದು ರೂಮ್ ಅನ್ನ ಕತ್ತಲಾಗಿ ಕಡು ಕತ್ತಲಾಗಿ ಮಾಡ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನೀವು ಕಡು ಕತ್ತಲೆಯಲ್ಲಿ ಕುಂತಾಗ ನೀವು ಅಂತರಂಗ ಪ್ರಯಾಣ ಮಾಡ್ತೀರಿ, ಇಲ್ಲ ಅಂದ್ರೆ ಬಹಿರ್ ಪ್ರಯಾಣ ಆಗುತ್ತೆ. ನೀವು ಹೊರಗಿನ ಪ್ರಪಂಚಕ್ಕೆ ಮುಖ ಮಾಡ್ತೀರಿ. ಆಕ್ಚುಲಿ ಪಿರಮಿಡ್ ಅನ್ನೋದು ನಮ್ಮ ಭೂಶಕ್ತಿಗೆ, ಪಂಚಭೂತಗಳಲ್ಲಿ ಒಂದು ಭೂಶಕ್ತಿ, ಈ ಭೂಶಕ್ತಿಗೂ ಟಚ್ ಆಗಬೇಕು. ಪಿರಮಿಡ್ ಅನ್ನೋದು ಅಗ್ನಿ ತತ್ವ, ಭೂ. ಸೊ ಪಿರಮಿಡ್ ಇವಾಗ ಕಟ್ಟುವವರೆಲ್ಲರೂ ದಯವಿಟ್ಟು ಆಸ್ ಪಾಸಿಬಲ್ ಆಸ್ ಡಾರ್ಕ್ ಆಗಿ ಮಾಡ್ಕೊಳ್ಳಿ ಪಿರಮಿಡ್ ಅನ್ನ. ಸುಮ್ಮನೆ ಅತಿಯಾಗಿ ಬೆಳಕನ್ನು ಚೆಲ್ಕೋಬೇಡಿ ಪಿರಮಿಡ್ ಅಲ್ಲಿ. ಆಮೇಲೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕಟ್ಟೋರು ಗ್ರೌಂಡ್ ಫ್ಲೋರ್ ಅನ್ನ ಇಲ್ಲಿ ನೋಡಿ, ಇದು ಗದಗಲ್ಲಿ ಕಟ್ಟಿರುವ ಪಿರಮಿಡ್. ಇದು ಧ್ಯಾನ ಉದ್ಯಾನ ಅಂತ ಒಂದು ಶಾಲೆಯಲ್ಲಿ ಕಟ್ಟಿರೋದು, ಬಿಪಿನ್ ಚಿಕ್ಕಟ್ಟಿ ಎಜುಕೇಶನ್ ಸೊಸೈಟಿಯಲ್ಲಿ ಕಟ್ಟಿರೋದು. ಅವರು ಹುಬ್ಳಿ ಪಿರಮಿಡ್ ಇನ್ಸ್ಪಿರೇಷನ್ ಆಗಿ ಕಟ್ಟಿರುವಂತ ಪಿರಮಿಡ್ ಎಷ್ಟು ನೀಟಾಗಿದೆ ನೋಡಿ. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ನಾವು ಅಂಚಿನ ಪಿರಮಿಡ್ ಅನ್ನ ಕಟ್ತಾ ಇದೀವಿ ನಾವು. ಯಾಕಂದ್ರೆ ಅಂಚು ಮಣ್ಣಿನಿಂದ ಕೂಡಿರೋದು. ಪಂಚಭೂತಗಳಲ್ಲಿ ಒಂದು ಎಲಿಮೆಂಟ್ ಮಣ್ಣು. ಆ ಮಣ್ಣಿನ ಮುಖಾಂತರ ಕಟ್ಟಿರುವಂತ ಪಿರಮಿಡ್ಗಳು. ಇತ್ತೀಚಿನ ದಿನಗಳಲ್ಲಿ ನಾವು ಪಿರಮಿಡ್ ಅನ್ನ ಜಾಸ್ತಿ ಅಂಚಿನ ಮುಖಾಂತರ ಕಟ್ತಾ ಇದೀವಿ. ಯಾಕಂದ್ರೆ ಮಣ್ಣು ಸಹಜ ಪ್ರಾಣಶಕ್ತಿಯನ್ನು ಗ್ರಹಿಸುತ್ತೆ, ಆ ಪ್ರಾಣಶಕ್ತಿಯನ್ನು ಬಿಟ್ಕೊಡುತ್ತೆ ಮತ್ತೆ. ಸೊ ಆದ್ದರಿಂದ ಪ್ರತಿಯೊಬ್ಬರು ಪಿರಮಿಡ್ಗಳನ್ನು ಸಾಧ್ಯವಾದ ಮಟ್ಟಿಗೆ, ನಮ್ಮ ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ 11 ತಿಂಗಳು ಬಿಸಿಲು ಇರುತ್ತೆ, ಕಡು ಬಿಸಿಲು. ಆದ್ದರಿಂದ ಜಾಸ್ತಿ ಅಂಚಿನ ಪಿರಮಿಡ್ ಅನ್ಕೊಂಡಿ. ಫಸ್ಟ್ ಪಿರಮಿಡ್ ನಾವು ಅಂಚಿಂದ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ವಿದ್ಯಾರಣ್ಯ ಪಿರಮಿಡ್ ಹೊಸಪೇಟೆಯಲ್ಲಿ. ನಮ್ಮ ಪಿರಮಿಡ್ ಇಂಜಿನಿಯರ್ ಚಳಕೆರೆ ಪಿರಮಿಡ್ ಮಾಸ್ಟರ್ ರಘು ಸಾರು ಅಂತ, ರಾಘವೇಂದ್ರ ಅಂತ ಸಣ್ಣ ಪಿರಮಿಡ್ ಕಟ್ಟಿನ ಮುಂಜಾನ 12x12, ಆದ್ರೆ ಅತಿ ದೊಡ್ಡದಾಗಿ ಕೊಟ್ಟಿಲ್ಲ. ಅಂದ್ರೆ ಬಾ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಪ್ರಯೋಗ ಮಾಡೋಣ ಬಾ ಅಂತ ಕರೆದೆ ನಾನು ಹೊಸಪೇಟೆಯಲ್ಲಿ. ಈ ವಿದ್ಯಾರಣ್ಯ ಪಿರಮಿಡ್ ಅನ್ನ ಕಟ್ಟಿಸಿದವರು ನಮ್ಮ ಪಿರಮಿಡ್ ವ್ಯಾಲಿಯ ಒನ್ ಆಫ್ ದ ಟ್ರಸ್ಟಿ ಅಂಜು ಶರಫ್. ಅವ್ರ ಜಾಗ ಕೊಟ್ಟರು, ನೀನು ಒಂದು ಎಕ್ಸ್ಪೆರಿಮೆಂಟ್ ಮಾಡು ಕಟ್ಟಂತ ಹೇಳುವಾಗ ಕಟ್ಟಿದ್ವಿ. ಪಿರಮಿಡ್ ಅನ್ನ ಕಟ್ಟೋದಕ್ಕೆ ಸುಮ್ಮನೆ ಆಗಲ್ಲ. ಪತ್ರಿಜಿಯವರು 91ರಲ್ಲಿ ಪಿರಮಿಡ್ ಅನ್ನು ಕಟ್ಟುವಂತ ಅನುಭವ ನನಗೂ ಆಗುತ್ತೆ. ಯಾಕಂದ್ರೆ ಮೇಸ್ತ್ರಿಗಳು ಬರ್ತಾರೆ, ಅರ್ಧ ಕಟ್ತಾರೆ, ಬೆಳಿಗ್ಗೆ ಬರ್ತಾರೆ, ಅರ್ಧ ಕಟ್ತಾರೆ, ಅರ್ಧ ದಿನಕ್ಕೆ ಓಡೋಗ್ತಾರೆ, ಮತ್ತೆ ಸಿಗಲ್ಲ ಅವನು. ಇನ್ನೊಂದು ದಿವಸ ಕರ್ಕೊಂಡ್ ಬರ್ತೀವಿ, ಅವನು ಓಡೋಗ್ತಾನೆ.
ಸೊ ಆದ್ದರಿಂದ ಇನ್ನ ನಮ್ಮ ಮಾಸ್ಟರ್ಸ್ ಇದ್ದಾರೆ. ಸೊ ಇನ್ನ ಇದು ಸಿದ್ಧಾರೂಢ ಮಠದಲ್ಲಿ ಇದೆ, ಒಬ್ಬರು ಸ್ವಾಮೀಜಿಯವರು ಕೊಡ್ಕೊಂಡಿದ್ದಾರೆ. ಧನ್ಯವಾದಗಳು ಮಾಸ್ಟರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.